ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ವಿಚಾರದಲ್ಲಿ ಮತ್ತೆ ಧ್ವನಿ ಎತ್ತಿದ್ದಾರೆ. ಅವರಿಗೆ ಆಗಲೇ ಭಾಳಷ್ಟು ಕಡೆ ಉತ್ತರಗಳು ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಸ್ಪಂದಿಸುವಂಥದ್ದು ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಒಂದು ರೀತಿಯ ರಾಜಕೀಯವನ್ನು ಸೃಷ್ಟಿ ಮಾಡೋದಕ್ಕೆ, ಒಂದು ರೀತಿಯ ಒಂದು ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಇದೆಲ್ಲ ಆಚೆಗೆ ಬರ್ತಾ ಇರೋದು. ಇದು ಯಾವುದೇ ರೀತಿ ಸ್ಪಂದಿಸುವ ಅವಶ್ಯಕತೆ ಇಲ್ಲ. ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಗೃಹ ಸಚಿವರಾಗಿ ಮಾತಾಡ್ತಾ ಇರೋದ್ರಿಂದ ಭಾಳ ಇಂಪಾರ್ಟೆಂಟ್ ಇದು. ನೇರವಾಗಿ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಗೃಹ ಸಚಿವರಾಗಿ ಕೇಳ್ತಾ ಇದ್ದೀನಿ, ಕೇಳಿ ಅವ್ರು ಕೇಳಲಿ. ಏನು ಅವ್ರಿಗೆ ಕೇಳೋದಕ್ಕೆ ಸಂಪೂರ್ಣ ಹಕ್ಕಿದೆ. ನಾವು ಸ್ಪಂದಿಸಲಿಕ್ಕೆ ಯಾವುದೇ ರೀತಿಯ ಒಂದು ಅವಶ್ಯಕತೆ ಇಲ್ಲ. ಇದು ಸರ್, ಈಗ ಮೈಸೂರಿನ ರೆಸ್ಟೋರೆಂಟ್ನಲ್ಲೂ ಕೂಡ ಮೊನ್ನೆ ಪಬ್ಬಲ್ಲೂ ಕೂಡ ಬೆಂಕಿ ಆಗಿತ್ತು. ಅದಕ್ಕೆ ಕಠಿಣ ಕ್ರಮ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಇವತ್ತು ಜಿಲ್ಲಾಡಳಿತ ಇರ್ಬೋದು, ಅನೇಕ ಏನು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ವ್ಯವಹಾರಗಳಿರ್ಬೋದು, ಏನು ಮಾನದಂಡ ಇದೆ, ಈ ಒಂದು ಸುರಕ್ಷಿತ ಏನು ಕ್ರಮಗಳಿದ್ದಾವೆ ಅದೆಲ್ಲನೂ ಸಂಪೂರ್ಣವಾಗಿ ಪಾಲಿಸಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಈ ಥರ ಅನೌಪಚಾರಿಕವಾದಂಥ ಕೆಲವು ವ್ಯವಹಾರಗಳು ಎಲ್ಲೆಲ್ಲೋ ನಡೀತಾ ಇರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಒಂದು ಪರಿಶೀಲನೆ ಆಗಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಒಂದು ಔಪಚಾರಿಕ ವಲಯ ಒಳಗೆ ತಗೊಂಡು ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸುರಕ್ಷಿತ ಒಂದು ಕ್ರಮಗಳು ಎಲ್ಲನೂ ಕೂಡ ಅವರು ತಗೋಬೇಕಾಗಿ ನಾವು ಒತ್ತಾಯಿಸ್ತೀವಿ. ಮೈಸೂರಲ್ಲಿ ಅಡ್ಮಿನಿಸ್ಟ್ರೇಷನ್ ಕೈ ತಪ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಇಂಥ ಒಂದು ವ್ಯವಹಾರಗಳು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲರೂ ನೋಡಿದ್ದೀವಿ. ಆಡಳಿತ ಸೂಕ್ತವಾದಂಥ ಕ್ರಮ ತಗೊಳ್ಳೋದ್ರಲ್ಲಿ ನೋಡೋಣ. ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ವಿಚಾರದಲ್ಲಿ ಮತ್ತೆ ಧ್ವನಿ ಎತ್ತಿದ್ದಾರೆ. ಅವರಿಗೆ ಆಗಲೇ ಭಾಳಷ್ಟು ಕಡೆ ಉತ್ತರಗಳು ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಸ್ಪಂದಿಸುವಂಥದ್ದು ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಒಂದು ರೀತಿಯ ರಾಜಕೀಯವನ್ನು ಸೃಷ್ಟಿ ಮಾಡೋದಕ್ಕೆ, ಒಂದು ರೀತಿಯ ಒಂದು ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಇದೆಲ್ಲ ಆಚೆಗೆ ಬರ್ತಾ ಇರೋದು. ಇದು ಯಾವುದೇ ರೀತಿ ಸ್ಪಂದಿಸುವ ಅವಶ್ಯಕತೆ ಇಲ್ಲ. ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಗೃಹ ಸಚಿವರಾಗಿ ಮಾತಾಡ್ತಾ ಇರೋದ್ರಿಂದ ಭಾಳ ಇಂಪಾರ್ಟೆಂಟ್ ಇದು. ನೇರವಾಗಿ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಗೃಹ ಸಚಿವರಾಗಿ ಕೇಳ್ತಾ ಇದ್ದೀನಿ, ಕೇಳಿ ಅವ್ರು ಕೇಳಲಿ. ಏನು ಅವ್ರಿಗೆ ಕೇಳೋದಕ್ಕೆ ಸಂಪೂರ್ಣ ಹಕ್ಕಿದೆ. ನಾವು ಸ್ಪಂದಿಸಲಿಕ್ಕೆ ಯಾವುದೇ ರೀತಿಯ ಒಂದು ಅವಶ್ಯಕತೆ ಇಲ್ಲ. ಇದು ಸರ್, ಈಗ ಮೈಸೂರಿನ ರೆಸ್ಟೋರೆಂಟ್ನಲ್ಲೂ ಕೂಡ ಮೊನ್ನೆ ಪಬ್ಬಲ್ಲೂ ಕೂಡ ಬೆಂಕಿ ಆಗಿತ್ತು. ಅದಕ್ಕೆ ಕಠಿಣ ಕ್ರಮ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಇವತ್ತು ಜಿಲ್ಲಾಡಳಿತ ಇರ್ಬೋದು, ಅನೇಕ ಏನು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ವ್ಯವಹಾರಗಳಿರ್ಬೋದು, ಏನು ಮಾನದಂಡ ಇದೆ, ಈ ಒಂದು ಸುರಕ್ಷಿತ ಏನು ಕ್ರಮಗಳಿದ್ದಾವೆ ಅದೆಲ್ಲನೂ ಸಂಪೂರ್ಣವಾಗಿ ಪಾಲಿಸಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಈ ಥರ ಅನೌಪಚಾರಿಕವಾದಂಥ ಕೆಲವು ವ್ಯವಹಾರಗಳು ಎಲ್ಲೆಲ್ಲೋ ನಡೀತಾ ಇರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಒಂದು ಪರಿಶೀಲನೆ ಆಗಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಒಂದು ಔಪಚಾರಿಕ ವಲಯ ಒಳಗೆ ತಗೊಂಡು ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಸುರಕ್ಷಿತ ಒಂದು ಕ್ರಮಗಳು ಎಲ್ಲನೂ ಕೂಡ ಅವರು ತಗೋಬೇಕಾಗಿ ನಾವು ಒತ್ತಾಯಿಸ್ತೀವಿ. ಮೈಸೂರಲ್ಲಿ ಅಡ್ಮಿನಿಸ್ಟ್ರೇಷನ್ ಕೈ ತಪ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಇಂಥ ಒಂದು ವ್ಯವಹಾರಗಳು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲರೂ ನೋಡಿದ್ದೀವಿ. ಆಡಳಿತ ಸೂಕ್ತವಾದಂಥ ಕ್ರಮ ತಗೊಳ್ಳೋದ್ರಲ್ಲಿ ನೋಡೋಣ.